ಎತ್ತಲೋ ನನಗೆ ಒಂದು ಆಶ್ಚರ್ಯ, ನಿಮ್ಮ ಡೆಲ್ಲಿ ಮಟ್ಟದಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಬಹುತೇಕ ಸಂಸದರು ರಾಷ್ಟ್ರ ಮಟ್ಟದಲ್ಲಿ ಯತ್ನಾಳ್ ಅವರ ಬೆಂಬಲಕ್ಕಿದ್ದಾರೆ. ಇಲ್ಲ, ಹಂಗಲ್ಲ. ಎಲ್ಲ ಸಂಸದರ ಅಭಿಪ್ರಾಯ ಏನಿದೆ, ಒಟ್ಟಾಗಿ ಹೋಗ್ಬೇಕು, ಪಕ್ಷ ಎಲ್ಲರೂ ತೊಗೊಂಡು ಹೋಗ್ಬೇಕು. ಬರೀ ಹೊರಗೆ ಹಾಕೋದು ಪರಿಹಾರ ಅಲ್ಲ, ಒಬ್ಬರನ್ನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಪರಿಹಾರ ಅಲ್ಲ. ಎಲ್ಲರ ಬಳಿ ಒಂದೊಂದು ಶಕ್ತಿ ಇದೆ, ಆ ಶಕ್ತಿಯ ಸದ್ಬಳಕೆ ಆಗ್ಬೇಕಂತ ಲೋಕಸಭಾ ಸದಸ್ಯರು ಮನೆ ಅಭಿಪ್ರಾಯ ಕೊಟ್ಟಿದ್ದು. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಎಲ್ಲ ಬೆಳವಣಿಗೆಗಳು ಗೊತ್ತಿದೆಯಾ ಪ್ರಾಮಾಣಿಕವಾಗಿ, ಅಥವಾ ಬೇರೆ ಏನಾದರೂ ಕೂಡ ಅವ್ರಿಗೆ ಬೇರೆ ರೀತಿಯ ಮಾಹಿತಿ ಇದೆಯಾ? ಏನು ನಮಗೇನು ಗೊತ್ತಾಗ್ತಾ ಇಲ್ಲರಪ್ಪ. ಮೋದಿಯವರಂತರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ತಮ್ಮದೇ ಆದಂಥ ದೊಡ್ಡ ಜವಾಬ್ದಾರಿ ಇದೆ. ಅದರಲ್ಲಿ ಅವರು ಬಿಜಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು BL ಸಂತೋಷ್ ಅವರಿಗೆ ಹೆಚ್ಚಿನ ಮಾಹಿತಿ ಇದ್ದೇ ಇರ್ತದೆ. ಯಡಿಯೂರಪ್ಪರು ಮಾತನ್ನು ಹೇಳಿದ್ರು, ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದವರೇ, ಸೊ ಜೊತೆಲೇ ಹೋಗ್ಬೇಕು ಅಂತ. ಅಂದರೆ ಇಷ್ಟು ದಿನ ಹೇಳಿದ ರೀತಿಯಲ್ಲಿ, ಮೊನ್ನೆ ಹೇಳಿದ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರಾ? ನೋಡ್ರಿ, ಯಡಿಯೂರಪ್ಪನವರು ಅವ್ರು ಯಾವ ಉದ್ದೇಶ ಇಟ್ಟು ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ನಮ್ಮವ್ರ ಥರ ತಮ್ಮವ್ರ ಥರ ಗೊತ್ತಿಲ್ಲ. ನಮ್ಮವರ ತನವರು ನಮ್ಗೆ ಯಾಕೆ ಇಷ್ಟು ರಾಜಕೀಯವಾಗಿ ಕೊನೆವರೆಗೂ ಹೊರಗೆ ಹಾಕ್ಬೇಕಂತೇಳಿ ಪ್ರತಿಪಾದನೆ ಮಾಡಿದವು. ಒಮ್ಮಿಂದ ಆಮೇಲೆ ಜ್ಞಾನೋದಯ ಆಗೈತಂದ್ರೆ ಏನೋ ಹೈಕಮಾಂಡದವ್ರು ಏನೋ ಸ್ವಲ್ಪ ಜ್ಞಾನವನ್ನು ಅವ್ರು ಕೊಟ್ಟಾರ ಕಾಣಿಸ್ತೈತೆ, ಅದಕ್ಕೆ ಹೇಳಿರ್ಬೋದು. ಜೊತೆಲಿ ಅದು ಒಂದು ಖುಷಿಪಡೋ ಸಂಗತಿಯಲ್ಲಿ ಯತ್ನಾಳ್ ಅವರ ಸಂಬಂಧಪಟ್ಟಂತೆ ಅನ್ನೋದಾದರೆ, ಯತ್ನಾಳ್ ಅವ್ರ ಪರವಾಗಿ ಮಾತಾಡಿದ್ರೆ ಅಂತ ಅನ್ಕೋಬೋದಾ? ಅದು ಗೊತ್ತಾಗೋದಿಲ್ಲ ರಾಜಕಾರಣದಾಗ. ಪರವಾಗಿದೆಯೋ ಮತ್ತೇನೋ ದೊಡ್ಡ ಉದ್ದೇಶ ಇದೆಯೋ ಗೊತ್ತಿರಲಿಲ್ಲ. ಪರವಾಗಿ ಅಂತರೂ ಇಲ್ಲ ಅಂತ ನನಗೆ 100% ನನಗೆ ವಿಶ್ವಾಸ ಇದೆ. ಯಾಕೆ ನಿಮಗೆ ಪಾಪ ಮುಗ್ಧ ಜನರಿಗೆ ಏನು ಅನಿಸ್ತದೆ, ಪಾಪ ಯಡಿಯೂರಪ್ಪನವ್ರು ಒಂದು 4 ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ ಜನರ ಸಿಂಪತ್ತಿ ತೊಗೊಳಕ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಒಳಗೇನು ಮಾಡಬೇಕು ಮಾಡ್ಕೋತಾ ಇರ್ತಾರೆ. ಈಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅನ್ನೋಂಥದ್ದು ವಿಜೇಂದ್ರ ಮತ್ತು ಅವರ ತಂಡ ತೀರ್ಮಾನ ಮಾಡಿದೆ ಅಂತ ಹೇಳ್ತೀರಾ? ಯಾರು ತೀರ್ಮಾನ? ಹೈಕಮಾಂಡ್ ಮಾಡ್ಬೇಕಲ್ರಿ. ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ಗೆ ಅನ್ನಿಸ್ಬೇಕಲ್ಲ. ಯತ್ನಾಳ್ ಪಕ್ಷ ವಿರುದ್ಧ ಮಾಡ್ಯಾರ, ಯತ್ನಾಳ್ ಬಗ್ಗೆ ಗಂಭೀರ ಭ್ರಷ್ಟಾಚಾರ ಆರೋಪ ಅದಾವು, ಯತ್ನಾಳಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅಂತೇಳಿ ಅವರು ನಿರ್ಣಯ ಮಾಡ್ತಾರೆ. ಈಗ ಕಂಪ್ಲೇಂಟ್ ಎಲ್ಲರ ಬಗ್ಗೆನೂ ಕಂಪ್ಲೇಂಟ್ ಎಲ್ಲರೂ ಹೇಳೇ ಹೇಳ್ತಾರೆ. ಯಾರು ಪರಿಪೂರ್ಣ ಇರ್ತಾರೆ ರೀ, ಎಲ್ಲರ ಬಳಿ ಲೋಪ ದೋಷ ಇದ್ದೇ ಇರ್ತಾವೆ. ಅದು ಕಡಿಮೆ ದೋಷ ಇರೋ ವ್ಯಕ್ತಿನೇ ಸಿಲೆಕ್ಟ್ ಮಾಡ್ತಾರೆ. ಈಗ ರೇಣುಕಾಚಾರ್ಯ ಒಂದು ತಂಡ ಹೋಗ್ತಾರೆ, ನಿಮ್ಮ ವಿರುದ್ಧ ಮಾತಾಡ್ತಾರೆ, ಯತ್ನಾಳ್ ಪಕ್ಷ ಹೊರ ಹಾಕಿ ಏನು ತಲೆ ಕೆಟ್ಟಿದೆ, ಅವ್ರಿಗೆ ಹುಚ್ಚಿಡ್ದಿದೆ. ನಿಮ್ಮ ತಂಡದವ್ರು ಒಂದು ವರ್ಷ ಅವ್ರ ವಿರುದ್ಧ ಮಾತಾಡ್ತಾರೆ. ಅಂದರೆ ಪಕ್ಷ ಎಲ್ಲಿ ಹೋಗ್ತಾ ಇದೆ? ನಾವೇನು ಮಾತಾಡೇ ಇಲ್ಲ, ಯಾರು ಅವ್ರ ಬಗ್ಗೆ ಯಾರು ನಾವು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ತಂಡದಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಬಾರ್ದು ಅಂತ. ಯಾಕೆ ಅಂತ? ನಮ್ಮದು ಒಂದು ರಾಜಕೀಯ ಇದು ರೀ ನಿರ್ಣಯ. ಎತ್ತಲೋ ನನಗೆ ಒಂದು ಆಶ್ಚರ್ಯ, ನಿಮ್ಮ ಡೆಲ್ಲಿ ಮಟ್ಟದಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಬಹುತೇಕ ಸಂಸದರು ರಾಷ್ಟ್ರ ಮಟ್ಟದಲ್ಲಿ ಯತ್ನಾಳ್ ಅವರ ಬೆಂಬಲಕ್ಕಿದ್ದಾರೆ. ಇಲ್ಲ, ಹಂಗಲ್ಲ. ಎಲ್ಲ ಸಂಸದರ ಅಭಿಪ್ರಾಯ ಏನಿದೆ, ಒಟ್ಟಾಗಿ ಹೋಗ್ಬೇಕು, ಪಕ್ಷ ಎಲ್ಲರೂ ತೊಗೊಂಡು ಹೋಗ್ಬೇಕು. ಬರೀ ಹೊರಗೆ ಹಾಕೋದು ಪರಿಹಾರ ಅಲ್ಲ, ಒಬ್ಬರನ್ನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಪರಿಹಾರ ಅಲ್ಲ. ಎಲ್ಲರ ಬಳಿ ಒಂದೊಂದು ಶಕ್ತಿ ಇದೆ, ಆ ಶಕ್ತಿಯ ಸದ್ಬಳಕೆ ಆಗ್ಬೇಕಂತ ಲೋಕಸಭಾ ಸದಸ್ಯರು ಮನೆ ಅಭಿಪ್ರಾಯ ಕೊಟ್ಟಿದ್ದು. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಎಲ್ಲ ಬೆಳವಣಿಗೆಗಳು ಗೊತ್ತಿದೆಯಾ ಪ್ರಾಮಾಣಿಕವಾಗಿ, ಅಥವಾ ಬೇರೆ ಏನಾದರೂ ಕೂಡ ಅವ್ರಿಗೆ ಬೇರೆ ರೀತಿಯ ಮಾಹಿತಿ ಇದೆಯಾ? ಏನು ನಮಗೇನು ಗೊತ್ತಾಗ್ತಾ ಇಲ್ಲರಪ್ಪ. ಮೋದಿಯವರಂತರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ತಮ್ಮದೇ ಆದಂಥ ದೊಡ್ಡ ಜವಾಬ್ದಾರಿ ಇದೆ. ಅದರಲ್ಲಿ ಅವರು ಬಿಜಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು BL ಸಂತೋಷ್ ಅವರಿಗೆ ಹೆಚ್ಚಿನ ಮಾಹಿತಿ ಇದ್ದೇ ಇರ್ತದೆ. ಯಡಿಯೂರಪ್ಪರು ಮಾತನ್ನು ಹೇಳಿದ್ರು, ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದವರೇ, ಸೊ ಜೊತೆಲೇ ಹೋಗ್ಬೇಕು ಅಂತ. ಅಂದರೆ ಇಷ್ಟು ದಿನ ಹೇಳಿದ ರೀತಿಯಲ್ಲಿ, ಮೊನ್ನೆ ಹೇಳಿದ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರಾ? ನೋಡ್ರಿ, ಯಡಿಯೂರಪ್ಪನವರು ಅವ್ರು ಯಾವ ಉದ್ದೇಶ ಇಟ್ಟು ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ನಮ್ಮವ್ರ ಥರ ತಮ್ಮವ್ರ ಥರ ಗೊತ್ತಿಲ್ಲ. ನಮ್ಮವರ ತನವರು ನಮ್ಗೆ ಯಾಕೆ ಇಷ್ಟು ರಾಜಕೀಯವಾಗಿ ಕೊನೆವರೆಗೂ ಹೊರಗೆ ಹಾಕ್ಬೇಕಂತೇಳಿ ಪ್ರತಿಪಾದನೆ ಮಾಡಿದವು. ಒಮ್ಮಿಂದ ಆಮೇಲೆ ಜ್ಞಾನೋದಯ ಆಗೈತಂದ್ರೆ ಏನೋ ಹೈಕಮಾಂಡದವ್ರು ಏನೋ ಸ್ವಲ್ಪ ಜ್ಞಾನವನ್ನು ಅವ್ರು ಕೊಟ್ಟಾರ ಕಾಣಿಸ್ತೈತೆ, ಅದಕ್ಕೆ ಹೇಳಿರ್ಬೋದು. ಜೊತೆಲಿ ಅದು ಒಂದು ಖುಷಿಪಡೋ ಸಂಗತಿಯಲ್ಲಿ ಯತ್ನಾಳ್ ಅವರ ಸಂಬಂಧಪಟ್ಟಂತೆ ಅನ್ನೋದಾದರೆ, ಯತ್ನಾಳ್ ಅವ್ರ ಪರವಾಗಿ ಮಾತಾಡಿದ್ರೆ ಅಂತ ಅನ್ಕೋಬೋದಾ? ಅದು ಗೊತ್ತಾಗೋದಿಲ್ಲ ರಾಜಕಾರಣದಾಗ. ಪರವಾಗಿದೆಯೋ ಮತ್ತೇನೋ ದೊಡ್ಡ ಉದ್ದೇಶ ಇದೆಯೋ ಗೊತ್ತಿರಲಿಲ್ಲ. ಪರವಾಗಿ ಅಂತರೂ ಇಲ್ಲ ಅಂತ ನನಗೆ 100% ನನಗೆ ವಿಶ್ವಾಸ ಇದೆ. ಯಾಕೆ ನಿಮಗೆ ಪಾಪ ಮುಗ್ಧ ಜನರಿಗೆ ಏನು ಅನಿಸ್ತದೆ, ಪಾಪ ಯಡಿಯೂರಪ್ಪನವ್ರು ಒಂದು 4 ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ ಜನರ ಸಿಂಪತ್ತಿ ತೊಗೊಳಕ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಒಳಗೇನು ಮಾಡಬೇಕು ಮಾಡ್ಕೋತಾ ಇರ್ತಾರೆ.
ಈಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ಬೇಕು ಅನ್ನುವಂಥದ್ದು ವಿಜೇಂದ್ರ ಮತ್ತು ಅವರ ತಂಡ ತೀರ್ಮಾನ ಮಾಡಿದೆ ಅಂತ ಹೇಳ್ತೀರಾ? ಯಾರು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ರಿ. ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ಗೆ ಅನ್ನಿಸ್ಬೇಕಲ್ಲ. ಯತ್ನಾಳ್ ಪಕ್ಷ ವಿರುದ್ಧ ಮಾಡ್ಯಾರ, ಯತ್ನಾಳ್ ಬಗ್ಗೆ ಗಂಭೀರ ಭ್ರಷ್ಟಾಚಾರ ಆರೋಪ ಅದಾವು, ಯತ್ನಾಳಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅಂತೇಳಿ ಅವರು ನಿರ್ಣಯ ಮಾಡ್ತಾರೆ. ಈಗ ಕಂಪ್ಲೇಂಟ್ ಎಲ್ಲರ ಬಗ್ಗೆನೂ ಕಂಪ್ಲೇಂಟ್ ಎಲ್ಲರೂ ಹೇಳೇ ಹೇಳ್ತಾರೆ. ಯಾರು ಪರಿಪೂರ್ಣ ಇರ್ತಾರೆ ರೀ, ಎಲ್ಲರ ಬಲ್ಲಿಯೂ ಲೋಪ ದೋಷ ಇದ್ದೇ ಇರ್ತಾವೆ. ಅದು ಕಡಿಮೆ ದೋಷ ಇರೋ ವ್ಯಕ್ತಿನೇ ಸೆಲೆಕ್ಟ್ ಮಾಡ್ತಾರೆ. ಈಗ ರೇಣುಕಾಚಾರ್ಯ ಒಂದು ತಂಡ ಹೋಗ್ತಾರೆ, ನಿಮ್ಮ ವಿರುದ್ಧ ಮಾತಾಡ್ತಾರೆ, ಯತ್ನಾಳ್ ಪಕ್ಷ ಹೊರ ಹಾಕಿ ಏನು ತಲೆ ಕೆಟ್ಟಿದೆ, ಅವ್ರಿಗೆ ಹುಚ್ಚಿಡ್ದಿದೆ. ನಿಮ್ಮ ತಂಡದವ್ರು ಒಂದಷ್ಟು ಜನ ಅವ್ರ ವಿರುದ್ಧ ಮಾತಾಡ್ತಾರೆ, ಅಂದರೆ ಪಕ್ಷ ಎಲ್ಲೂ ಹೋಗ್ತಾ ಇದೆ. ನಾವೇನು ಮಾತಾಡೇ ಇಲ್ಲ, ಯಾರು ಅವ್ರ ಬಗ್ಗೆ ಯಾರು ನಾವು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ತಂಡದಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಬಾರ್ದು. ಉತ್ತರ ಕೊಡಬಾರ್ದು ಅಂತ ಯಾಕೆ ಅಂತ? ನಮ್ಮದು ಒಂದು ರಾಜಕೀಯ ಇದು ರೀ ನಿರ್ಣಯ. ಯತ್ನಾಳ್ ನನಗೆ ಒಂದು ಆಶ್ಚರ್ಯ, ನಿಮ್ಮ ಡೆಲ್ಲಿ ಮಟ್ಟದಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಬಹುತೇಕ ಸಂಸದರು ರಾಷ್ಟ್ರ ಮಟ್ಟದಲ್ಲಿ ಯತ್ನಾಳ್ ಅವರ ಬೆಂಬಲಕ್ಕಿದ್ದಾರೆ. ಇಲ್ಲ, ಹಂಗಲ್ಲ. ಎಲ್ಲ ಸಂಸದರ ಅಭಿಪ್ರಾಯ ಏನಿದೆ, ಒಟ್ಟಾಗಿ ಹೋಗ್ಬೇಕು, ಪಕ್ಷ ಎಲ್ಲರೂ ತೊಗೊಂಡು ಹೋಗ್ಬೇಕು. ಬರೀ ಹೊರಗೆ ಹಾಕೋದು ಪರಿಹಾರ ಅಲ್ಲ, ಒಬ್ಬರನ್ನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಪರಿಹಾರ ಅಲ್ಲ. ಎಲ್ಲರ ಬಳಿ ಒಂದೊಂದು ಶಕ್ತಿ ಇದೆ, ಆ ಶಕ್ತಿಯ ಸದ್ಬಳಕೆ ಆಗ್ಬೇಕಂತ ಲೋಕಸಭಾ ಸದಸ್ಯರು ಮನೆ ಅಭಿಪ್ರಾಯ ಕೊಟ್ಟಿದ್ರು. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಎಲ್ಲ ಬೆಳವಣಿಗೆಗಳು ಗೊತ್ತಿದೆಯಾ ಪ್ರಾಮಾಣಿಕವಾಗಿ, ಅಥವಾ ಬೇರೆ ಏನಾದರೂ ಕೂಡ ಅವ್ರಿಗೆ ಬೇರೆ ರೀತಿಯ ಮಾಹಿತಿ ಇದೆಯಾ? ಏನು ನಮಗೇನು ಗೊತ್ತಾಗ್ತಾ ಇಲ್ಲರಪ್ಪ. ಮೋದಿಯವರಂತರೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅವರು ತಮ್ಮದೇ ಆದಂಥ ದೊಡ್ಡ ಜವಾಬ್ದಾರಿ ಇದೆ, ಅದರಲ್ಲಿ ಅವರು ಬಿಜಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು BL ಸಂತೋಷ್ ಅವರಿಗೆ ಹೆಚ್ಚಿನ ಮಾಹಿತಿ ಇದ್ದೇ ಇರ್ತದೆ. ಯಡಿಯೂರಪ್ಪರು ಮಾತನ್ನು ಹೇಳಿದ್ರು, ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದವರೇ, ಸೊ ಜೊತೆಲೇ ಹೋಗ್ಬೇಕು ಅಂತ. ಅಂದರೆ ಇಷ್ಟು ದಿನ ಹೇಳಿದ ರೀತಿಯಲ್ಲಿ, ಮೊನ್ನೆ ಹೇಳಿದ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರಾ? ನೋಡ್ರಿ, ಯಡಿಯೂರಪ್ಪನವರು ಅವ್ರು ಯಾವ ಉದ್ದೇಶ ಇಟ್ಟು ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ನಮ್ಮವ್ರ ಥರ ತಮ್ಮವ್ರ ಥರ ಗೊತ್ತಿಲ್ಲ. ನಮ್ಮವರ ತನವರು ನಮ್ಗೆ ಯಾಕೆ ಎಷ್ಟು ರಾಜಕೀಯವಾಗಿ ಕೊನೆವರೆಗೂ ಹೊರಗೆ ಹಾಕ್ಬೇಕಂತೇಳಿ ಪ್ರತಿಪಾದನೆ ಮಾಡಿದವು. ಒಮ್ಮಿಂದ ಜ್ಞಾನೋದಯ ಆಗೈತಂದ್ರೆ ಏನೋ ಹೈಕಮಾಂಡದವ್ರು ಏನೋ ಸ್ವಲ್ಪ ಜ್ಞಾನವನ್ನು ಅವ್ರು ಕೊಟ್ಟಾರ ಕಾಣಿಸ್ತೈತೆ, ಅದಕ್ಕೆ ಹೇಳಿರ್ಬೋದು. ಜೊತೆಲೂ ಅದು ಒಂದು ಖುಷಿ ಪಡೋ ಸಂಗತಿಯಲ್ಲಿ ಯತ್ನಾಳ್ ಅವರ ಸಂಬಂಧಪಟ್ಟಂತೆ ಅನ್ನೋದಾದ್ರೆ, ಯತ್ನಾಳ್ ಅವ್ರು ಪರವಾಗಿ ಮಾತಾಡಿದ್ರೆ ಅಂತ ಅನ್ಕೋಬೋದಾ? ಅದು ಗೊತ್ತಾಗೋದಿಲ್ಲ ರಾಜಕಾರಣದಾಗ. ಪರವಾಗಿದೆಯೋ ಮತ್ತೇನೋ ದೊಡ್ಡ ಉದ್ದೇಶ ಇದೆಯೋ ಗೊತ್ತಿರಲ್ಲ. ಪರವಾಗಿ ಅಂತೂ ಇಲ್ಲ ಅಂತ ನನಗೆ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಯಾಕೆ ನಿಮಗೆ ಪಾಪ ಮುಗ್ಧ ಜನರಿಗೆ ಏನು ಅನ್ಸದ, ಪಾಪ ಯಡಿಯೂರಪ್ಪನವ್ರು ಒಂದು 4 ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ ಜನರ ಸಿಂಪತ್ತಿ ತೊಗೊಳಕ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಒಳಗೆ ಏನು ಮಾಡಬೇಕು ಮಾಡ್ಕೋತಾ ಇರ್ತಾರೆ. ಈಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ಬೇಕು ಅನ್ನುವಂಥದ್ದು ವಿಜೇಂದ್ರ ಮತ್ತು ಅವರ ತಂಡ ತೀರ್ಮಾನ ಮಾಡಿದೆ ಅಂತ ಹೇಳ್ತೀರಾ? ಯಾರು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ರಿ. ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ಗೆ ಅನ್ನಿಸ್ಬೇಕಲ್ಲ. ಯತ್ನಾಳ್ ಪಕ್ಷ ವಿರುದ್ಧ ಮಾಡ್ಯಾರ, ಯತ್ನಾಳ್ ಬಗ್ಗೆ ಗಂಭೀರ ಭ್ರಷ್ಟಾಚಾರ ಆರೋಪ ಅದಾವು, ಯತ್ನಾಳಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅಂತೇಳಿ ಅವರು ನಿರ್ಣಯ ಮಾಡ್ತಾರೆ. ಈಗ ಕಂಪ್ಲೇಂಟ್ ಎಲ್ಲರ ಬಗ್ಗೆನೂ ಕಂಪ್ಲೇಂಟ್ ಎಲ್ಲರೂ ಹೇಳೇ ಹೇಳ್ತಾರೆ. ಯಾರು ಪರಿಪೂರ್ಣ ಇರ್ತಾರೆ ರೀ, ಎಲ್ಲರ ಬಲ್ಲಿಯೂ ಲೋಪ ದೋಷ ಇದ್ದೇ ಇರ್ತಾವೆ. ಅದು ಕಡಿಮೆ ದೋಷ ಇರೋ ವ್ಯಕ್ತಿನೇ ಸೆಲೆಕ್ಟ್ ಮಾಡ್ತಾರೆ. ಈಗ ರೇಣುಕಾಚಾರ್ಯ ಒಂದು ತಂಡ ಹೋಗ್ತಾರೆ, ನಿಮ್ಮ ವಿರುದ್ಧ ಮಾತಾಡ್ತಾರೆ, ಯತ್ನಾಳ್ ಪಕ್ಷ ಹೊರ ಹಾಕಿ ಏನು ತಲೆ ಕೆಟ್ಟಿದೆ, ಅವ್ರಿಗೆ ಹುಚ್ಚಿಡ್ದಿದೆ. ನಿಮ್ಮ ತಂಡದವ್ರು ಒಂದಷ್ಟು ಜನ ಅವ್ರ ವಿರುದ್ಧ ಮಾತಾಡ್ತಾರೆ, ಅಂದರೆ ಪಕ್ಷ ಎಲ್ಲೂ ಹೋಗ್ತಾ ಇದೆ. ನಾವೇನು ಮಾತಾಡೇ ಇಲ್ಲ, ಯಾರು ಅವ್ರ ಬಗ್ಗೆ ಯಾರು ನಾವು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ತಂಡದಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಬಾರ್ದು. ಉತ್ತರ ಕೊಡಬಾರ್ದು ಅಂತ ಯಾಕೆ ಅಂತ? ನಮ್ಮದು ಒಂದು ರಾಜಕೀಯ ಇದು ರೀ ನಿರ್ಣಯ.